ಚಿನ್ನವನ್ನ ಆಪತ್ಕಾಲದ ಬಂಧು, ನಿಜವಾದ ಬಂಧು ಅಂತಾನೆ ಜನ ಹೇಳೋದು. ಯಾಕಂದ್ರೆ ಕಷ್ಟ ಬಂದಾಗ ಬಂಧುಗಳ ಹತ್ರ ಹೋದ್ರೆ ನಮಗೆ ದುಡ್ಡು ಸಿಗಲ್ಲ, ಆಮೇಲೆ ಮರ್ಯಾದೆನೂ ಹೋಗುತ್ತೆ. ಅದ್ರ ಬದಲು ಚಿನ್ನ ಇದ್ಬಿಟ್ರೆ ಸಾಕಪ್ಪ ಅಂತ ದೃಷ್ಟಿಯಲ್ಲಿ ಇಟ್ಕೊಂಡು ತುಂಬ ಜನ ಇನ್ವೆಸ್ಟ್ ಮಾಡ್ತಿದ್ರು. ಬಟ್ ಈಗ ದುರಿತ ಕಾಲ ಅನ್ನೋ ರೀತಿನಲ್ಲಿ ಕಾಣಿಸ್ತಾ ಇದೆ. ಹಾಗಾದರೆ ಜಿಲ್ಲೆಯ ಜನ ಏನು ಹೇಳ್ತಾ ಇದ್ದಾರೆ? ಜಿಲ್ಲೆಗಳಲ್ಲೂ ಕೂಡ ನಾವು ಮಹಿಳೆಯರನ್ನು ಮಾತಾಡ್ಸಿದ್ವಿ. ಅವ್ರು ಏನು ಹೇಳಿದ್ದಾರೆ, ಅವ್ರ ಅಭಿಪ್ರಾಯ ಏನು? ಬನ್ನಿ ನೋಡ್ರಿ. ಮೋದಿಯವರ ಅಭಿಪ್ರಾಯ ಪ್ರಕಾರ ಯಾರು ಈಗ ಚಿನ್ನ ಖರೀದಿಸಬಾರ್ದು ಅಂತ ಹೇಳಿದರು. ಆದರೆ ಯಾರೋ ಇವತ್ತಿನ ಈ ಬೆಲೆಗೆ ಯಾರೂ ಅನವಶ್ಯಕವಾಗಿ ಖರೀದಿ ಮಾಡೋದೇ ಇಲ್ಲ. ಯಾಕಂದರೆ ಹೆಚ್ಚುತ್ತಿರೋ ಈ ಬೆಲೆಯನ್ನು ನೋಡಿದಾಗ ಜನಸಾಮಾನ್ಯರಿಗೆ ಇದು ಎಟಕ್ತಾನೂ ಇಲ್ಲ. ಅವ್ರು ತಗೊಳ್ಳುವಂತಹ ಶಕ್ತಿ ನಮ್ಮ ಸಾಮಾನ್ಯ ಜನರಿಗೆ ಅದು ಆಗೋದಿಲ್ಲ. ಉಳ್ಳವ್ರು ಯಾವಾಗಲೂ ಅದನ್ನು ಖರೀದಿ ಮಾಡ್ತಾನೆ ಇರ್ತಾರೆ. ಈಗ ಅವ್ರು ಹೇಳಬೇಕಾಗಿದ್ದು ಜನಸಾಮಾನ್ಯರಿಗೆಲ್ಲ ಉಳ್ಳವರ ದೃಷ್ಟಿಯಿಂದ ಏನಾದರೂ ಹೇಳಿರ್ಬೋದು. ಆದರೆ ನನ್ನ ದೃಷ್ಟಿಯಲ್ಲಿ ಬಡವರು ತಗೊಳ್ಳೋದೇ ಶುಭ ಸಮಾರಂಭಗಳು. ಅದೇ ಒಂದು ವರ್ಷ ತೊಗೋಬೇಡ ಅಂತ ಹೇಳ್ಯಾರ ಖರೆ, ಆದರೆ ಅದೇ ರೇಟ್ ಈಗ ಇದ್ದಿದ್ದ ರೇಟ ಅವಾಗ ಇದ್ರಂದ್ರೆ ನಮ್ಗೆ ಅದು ಬಿಟ್ಟು ಏನು ಫಾಯ್ದೆ ಇಲ್ಲ. ಇನ್ನೂ ಕಮ್ಮಿ ಆಗ್ತಿದ್ರೆ ಮುಂದೆ ನಮ್ಗೆ ಮೊದಲೇನಿತ್ತು 70, 60 ಹಿಂಗಿತ್ತಲ್ಲ, ಆ ರೇಟಿಗೆ ಆಗ್ತಿದ್ರೆ ಈಗ ತೊಗೊಂಡು ಬಿಟ್ಟು ನಾವು ಅವಾಗ ತೊಗೋತೀವಿ. ನಾವು ಮತ್ತೆ ನಮ್ಮ ಮದುವೆ ಫಂಕ್ಷನ್ಗಳು ಇರ್ತಾವೆ, ಅಲ್ಲಿ ಹೋಗೋದಿರ್ತೈತಿ, ಏನಾರು ತೊಗೊಳೋದಿರ್ತೈತಿ. ಮತ್ತು ಈಗ ಏನು ಫಾಯ್ದೆ ಇಲ್ಲ, ನಾವು ಬಿಡೋದೇ ಈ ವರ್ಷ ತೊಗೊಳೋದು. ಅದರಿಂದ ನಮ್ಗೆ ಉಪಯೋಗ ಆಗಬೇಕಲ್ಲ ಬಿಟ್ಟಿದ್ರು. ಮತ್ತು ಅದ್ರ ಬಗ್ಗೆ ಏನಾರು ನಮ್ಗೆ ಇದ್ದಂದ್ರೆ ನಾವು ಬಿಡ್ತೇವೆ. ಅದು ರವಿ ಅವರೇ, ಈಗ ಎಸೆನ್ಷಿಯಲ್ ಬಯರ್ಸ್ ಇರ್ತಾರೆ. ನಾವು ಬ್ರೇಕಲ್ಲಿ ಮಾತಾಡ್ತಾ ಇದ್ವಿ ಅಂದರೆ ಈಗ ರೈತರು ಪಾಪ ಅವ್ರಿಗೆ ಏನಂದರೆ ಒಳ್ಳೆ ಉದ್ದೇಶದಿಂದ ಗೋಲ್ಡ್ ಪರ್ಚೇಸ್ ಮಾಡ್ತಾರೆ. ಯಾಕಂದರೆ ನನಗೆ ನಾಳೆ ಬೆಳೆ ಕೈ ಕೊಟ್ಟರು ಕೂಡ ನಾನು ಉದ್ಧಾರ ಆಗಬೇಕು, ನಾನು ಸ್ವಲ್ಪ ಆದರೂ ಬದುಕೋದ ರೀತಿ ಇರಬೇಕು ಅಂದ್ಬಿಟ್ಟು ಹೋಗಿ ಗಿರ್ವಿ ಇಡ್ತಾರೆ ಚಿನ್ನನ. ಈಗ ಅವ್ರನ್ನೂ ಕೂಡ ಒಂದೇ ತಕಡಿಯಲ್ಲಿ ಹಾಕ್ಬಿಡ್ತಾ ಸರ್ಕಾರ ಅಂತ, ಎಲ್ಲರನ್ನೂ ಒಂದೇ ತಕಡಿಯಲ್ಲಿ ಹಾಕಿದ್ರ ಅಂತ? ಅದು ಒಂದೇ ತಕಡಿಯಲ್ಲಿ ಹಾಕಿದ್ದಾರೆ. ನಾನು ಹೇಳ್ತೀನಿ ನೋಡಿ, ನಾನು ಬಂಗಾರಪೇಟೆ ಅಂತ ಸಣ್ಣ ಊರಿಂದ ಬಂದಿರೋನು. ನನಗೂ ಅಲ್ಲೊಂದು ಶಾಪ್ ಇತ್ತಲ್ಲಿ. ಅಲ್ಲಿ ರೈತರು ಪರ್ಚೇಸ್ ಮಾಡ್ತಾಯಿದ್ರು. ಅವ್ರು ಏನು ಶೋ ಆಫ್ಗೆ ಯಾವತ್ತೂ ಪಾಪ ಮಾಡಿಲ್ಲ. ಅವ್ರು ಏನಕ್ಕೆ ತೊಗೊತಾಯಿದ್ರು ಗೋಲ್ಡ್ ಗೊತ್ತಾ? ನಾಳೆ ದಿನ ಬೆಳೆ ಡ್ಯಾಮೇಜ್ ಆಯಿತು, ಪಂಪ್ ಸೆಟ್ ಕೆಟ್ಟೋಯ್ತು, ಬೋರ್ ಕೆಟ್ಟೋಯ್ತು ಅಂದರೆ ಇವತ್ತೊಂದು ಬೋರ್ ಹಾಕ್ಸ್ಬೇಕು 4-5 ಲಕ್ಷ ಬೇಕಾಗತ್ತೆ. ಅವ್ರು ಯಾವ ಸರ್ಕಾರ ಆಗಲಿ ಅವ್ರಿಗೆ ಯಾರೂ ಸಹಾಯ ಮಾಡಲ್ಲ. ಏನೋ ಮಿನಿಮಮ್ ಕೊಡ್ತಾರೆ, ಡಾಕ್ಯುಮೆಂಟ್ ತೊಗೊಂಡೋದ್ರೆ ಕೊಡ್ತಾರೆ. ತಕ್ಷಣಕ್ಕೆ ನಾಳೆ ದಿನ ಅವನು ಬೆಳೆ ಕಾಪಾಡೋಕ್ಕಾಗಿಲ್ಲ, ಒಂದು 50,000 ಔಷಧಿ ತೊಗೊಬೇಕು ಅಂದರೆ ಎಲ್ಲೂ ಸಿಗಲ್ಲ. ಅವನ ಹತ್ರ ಚಿನ್ನ ಎತ್ಕೊಂಡೋದ್ರೆ ಯಾವುದು ಬ್ಯಾಂಕ್ ಆದರೂ ಆಗಲಿ, ಒಂದು ಗಿರ್ವಿ ಅಂಗಡಿ ಆಗಲಿ, ಎಲ್ಲಾದರೂ ಸಿಗುತ್ತೆ. ಗೋಲ್ಡು ರೈತರಿಗೆ ಸೋಷಿಯಲ್ ಸೆಕ್ಯೂರಿಟಿ ಕೊಡ್ತಾ ಇದೆ. ಯಾಕೆಂದರೆ ಸರ್ಕಾರ ಆಗಲಿ ಯಾರೂ ಸೋಷಿಯಲ್ ಸೆಕ್ಯೂರಿಟಿ ಕೊಟ್ಟಿಲ್ಲ ರೈತರಿಗೆ ತುಂಬ ಕಷ್ಟದಲ್ಲೂ ಇದ್ದಾರೆ. ಅವ್ರು ಕಾಪಾಡ್ತಾ ಇರೋದು ಗೋಲ್ಡೇ. ಅದು ಪಾಪ ಅವ್ರು ಗೋಲ್ಡ್ ತಗೊಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಹೇಳ್ತೀನಿ. ರೈಟ್. ಕೇಶವ್ ಸರ್, ಈಗ ಚಿನ್ನದ ಕತೆ ಒಂದ್ ಕಡೆ ಆದ್ರೆ ಬೆಳ್ಳಿ ದರ ಕೂಡ ನಿನ್ನೆ ಒಂದೇ ದಿನ ನಾವು ನೋಡಿದ್ವಿ ಯಾವ ಪ್ರಮಾಣದಲ್ಲಿ ಏರಿಕೆ ಆಯಿತು ಅಂತ. ಬೆಳ್ಳಿ ಕೇವಲ ಆರ್ನಮೆಂಟ್ಸ್ ಆಗೋ ಅಥವಾ ಮನೇಲಿ ಯೂಸ್ ಮಾಡುವಂತಹ ವಸ್ತುಗಳಾಗೋ ಉಳಿದಿಲ್ಲ, ಇಂಡಸ್ಟ್ರೀಸ್ಗೂ ಕೂಡ ತುಂಬ ಇಂಪಾರ್ಟೆಂಟ್ ಬೆಳ್ಳಿಯ ಸರಬರಾಜು ನಿರಂತರವಾಗಿ. ಸೊ ಎಲ್ಲ ಉದ್ಯಮಗಳಿಗೂ, ಬೆಳ್ಳಿಯ ಅವಲಂಬಿತ ಉದ್ಯಮಿಗಳಿಗೂ ಕೂಡ ಎಫೆಕ್ಟ್ ಮಾಡೋ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿಬಿಡ್ತಾ ಅಂತ, ಒಂದನ್ನು ಸರಿ ಮಾಡ್ತೀವಿ ಅಂತ ಹೋಗಿ ಇನ್ನೊಂದನ್ನು ಹಾಳು ಮಾಡ್ತಾ ಅನ್ನೋ ವಾದ ಇದೆ. ಏನು ಹೇಳ್ತೀರಿ? ಇಲ್ಲ, ಯಾವುದೇ ಒಂದು ಪಾಲಿಸಿ ಮಾಡುವಾಗ ಎಷ್ಟು ಜನಕ್ಕೆ ಅದರಿಂದ ಅನುಕೂಲ ಆಗುತ್ತೆ ಮತ್ತು ಎಷ್ಟು ಜನಕ್ಕೆ ಅದರಿಂದ ನಷ್ಟ ಆಗುತ್ತೆ ಅಂತ ನಾವು ಈ ಪ್ಯಾರೆಟೋ ಆಪ್ಟಿಮಾಲಿಟಿ ಅಂತ ಎಕನಾಮಿಕ್ಸಲ್ಲಿ ಹೇಳ್ತೀವಿ. ಯಾವುದೇ ಒಂದು ಕಾರ್ಯಕ್ರಮ ಮಾಡುವಾಗ ಒಂದಷ್ಟು ಜನಕ್ಕೆ ಅದರಿಂದ ತೊಂದರೆ ಆಗುತ್ತೆ, ಆದರೆ ಅನುಕೂಲ ಆಗಿರುವ ಜನ ಆ ತೊಂದರೆ ಆಗಿರುವ ಜನರಿಗಿಂತ ಅದನ್ನು ಕಾಂಪನ್ಸೇಟ್ ಮಾಡುವವರ ಮೇಲ್ಗಡೆ ಇದ್ದರೆ ಅದರಿಂದ ಅದಕ್ಕೆ ಒಳ್ಳೆಯ ಪ್ರೋಗ್ರಾಮ್ ಅಂತ ಈ ಥರದ ಅನೇಕ ಲೆಕ್ಕಾಚಾರಗಳು ಇರುತ್ತೆ. ಆ ಥರದ ಮಾನದಂಡಗಳನ್ನ ಬಳಸಿನೇ ಬಹುಶಃ ಕೇಂದ್ರ ಸರ್ಕಾರ ಇದನ್ನು ಮಾಡಿದೆ. ಈಗೇನಾಗಿದೆ, ಸಿಲ್ವರು ಹೈಲಿ ವೊಲಟೈಲ್. ಮುಂಚೆಯಿಂದನೂ ಗೋಲ್ಡ್ಗಿಂತ ವೊಲಟೈಲ್ ಯಾವುದು ಅಂದರೆ ಸಿಲ್ವರು. ನಿಮ್ಗೆ ಅತ್ಯಂತ ಹೆಚ್ಚು ಲಾಭನೂ ಬರ್ಬೋದು, ಅತ್ಯಂತ ಹೆಚ್ಚು ನಷ್ಟನೂ ಆಗ್ಬೋದು. ಅಟ್ಲೀಸ್ಟ್ ಗೋಲ್ಡ್ ಆದರೂ ಒಂದು ಬೆಂಚ್ ಮಾರ್ಕ್ ಒಳಗಡೆನೆ ಓಡಾಡ್ತಾ ಇದೆ. ಜಾಸ್ತಿ ಆಗ್ತಾ ಇದೆ ಅಂದರೆ ಜಾಸ್ತಿ ಆಗ್ತದೆ, ನಷ್ಟ ಆದರೆ ಅತಿ ಹೆಚ್ಚು ನಷ್ಟ ಏನು ಯಾವತ್ತೂ ಆಗಿಲ್ಲ, ಸ್ಟೇಬಲ್ ಇದೆ ಅದು ಆಲ್ಮೋಸ್ಟ್. ಸೊ ಹಾಗಾಗಿ ನೀವು ನಮ್ಗೆ ಒಂದು ದಿನ ಮಾರ್ಕೆಟಿಂದನೇ ಹೊರಗಡೆ ಹೋಗ್ಬೋದು ಅಂತ ಅನಲಿಸ್ಟ್ ಲೆಕ್ಕ ಹಾಕ್ತಾ ಇದ್ದಾರೆ ಸಿಲ್ವರ್ ವಿಚಾರಕ್ಕೆ ಬಂದಾಗ. ಯಾಕಂದರೆ ಇಂಡಸ್ಟ್ರಿಯಲ್ ಯೂಸ್ಗೆ ಅದನ್ನು ಜಾಸ್ತಿ ಆದಾಗ ಬರೀ ಇಂಡಸ್ಟ್ರಿಯಲ್ ಯೂಸ್ಗೆ ಬಳಸ್ಬೋದು, ಮಿಕ್ಕಿದ್ದನ್ನು ಜನ ಅದನ್ನು ಬಳಸೋದನ್ನೇ ಬಿಡಬಹುದು ಅನ್ನುವ ಲೆವೆಲ್ಗೆ ಅದು ಹೋಗ್ತಾ ಇದೆ. ಸೊ ಹಾಗಾಗಿ ನಮಗೆ ಈಗ ಸದ್ಯದ ಸ್ಥಿತಿಯಲ್ಲಿ ಏನು ದೇಶ ಮುಖ್ಯ, ದೇಶ ಇದ್ದರೆ ನಾವಿದ್ರೆ ದೇಶ. ಹಾಗಾಗಿ ಫಸ್ಟು ದೇಶದ ಕಡೆ ಗಮನ ಕೊಟ್ಟಿದ್ದರಿಂದ ಅದನ್ನು ಒಂದೇ ಸೇಮ್ ಮಾಡಿದ್ದಾರೆ. ಆದರೆ ಅದರ ಜೊತೆಗೆ ಸರ್ಕಾರ ಇನ್ನೊಂದಷ್ಟು ರಿಫಾರ್ಮ್ಸ್ ಮಾಡಲಿ ಅನ್ನುವಂಥದ್ದು ನನ್ನ ವಿಚಾರ. ಈಗ ಆಗ್ಲೇ ರವಿಕುಮಾರ್ ಅವರು ಹೇಳುವಾಗೂ ನಮ್ಮ ಹ್ಯಾಂಡ್ ಕ್ರಾಫ್ಟ್ಸ್ ಮಾಡೋರು, ಈಗ ಹ್ಯಾಂಡಿಕ್ರಾಫ್ಟ್ಸ್ ಮಾಡ್ತಾರಲ್ಲ, ಈ ಹ್ಯಾಂಡ್ ಅಂದರೆ ಕೈಯಿಂದ ಮಾಡುವಂಥ ಜವೆಲ್ರಿ ನಶಿಸೇ ಹೋಗ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಅದನ್ನ SEZ ಅಲ್ಲಿ ತಂದು ನಾವು ಫುಲ್ ಎಕ್ಸ್ಪೋರ್ಟ್ ಪ್ರಮೋಷನ್ ಅಲ್ಲಿ ಮಾಡಿ ಆ ಥರದವ್ರಿಗೆ ಉದ್ಯೋಗಗಳನ್ನ ಕೊಟ್ಟು ಅದನ್ನ ಫುಲ್ಲು ಆ ಥರದೇ ಒಂದು ಫರ್ಮ್ ಮಾಡಿಬಿಟ್ಟು ಅದನ್ನ ಫುಲ್ಲು ಎಕ್ಸ್ಪೋರ್ಟ್ ಓರಿಯೆಂಟೆಡೇ ಮಾಡಿದ್ರೆ ಆ ಥರ ಯಾರಿವಾಗ ನಂದೇ ಲಾಸ್ಟ್ ತಲೆಮಾರು ಅನ್ನಲ್ಲ, ಯುವಕರು ಅಟ್ರಾಕ್ಟ್ ಆಗಿ ಕಲಿಬಹುದು ಅದನ್ನ ಹ್ಯಾಂಡ್ಮೇಡ್ ಜವೆಲ್ರಿ ಮಾಡೋಂಥವ್ರು ಅದನ್ನ ಒಂದು ಮಾಡಬಹುದು. ನೋಡಿ, ಸಾರ್ ಹೇಳಿದ್ದು ತುಂಬಾ ಪರ್ಫೆಕ್ಟ್. ಅದು ನಮ್ಮ ಅಧ್ಯಕ್ಷರು ಸರ್ವಣ್ಣ ಅವರು
3 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಜ್ಯುವೆಲ್ರಿ ಪಾರ್ಕ್ ತರಬೇಕು ಅಂತ. ಜ್ಯುವೆಲ್ರಿ ಪಾರ್ಕ್ ತಂದರೆ ಈ ಥರ ಆರ್ಟಿಸನ್ಸ್ಗೆಲ್ಲ ಕೆಲಸ ಸಿಗುತ್ತೆ. ಈ ಆರ್ಟಿಸನ್ಸ್ ಕೆಲಸ ಸಿಗ್ತಿರೋ ಅವ್ರು ಮಾಡೋ ಹ್ಯಾಂಡ್ ಕ್ರಾಫ್ಟ್ಸಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡಿ ಚಿನ್ನ ಯಾವಾಗ ಭಾರ ಆಯಿತೋ ಅದೇ ಚಿನ್ನದಿಂದ ಫಾರಿನ್ ಎಕ್ಸ್ಚೇಂಜು ದುಡಿಯೋವಂಥ ಒಂದು ಕಾರ್ಯಕ್ರಮ ಸಿಗುತ್ತೆ. ರೈಟ್ ಸರ್, ಈ ಫಿಸಿಕಲ್ ಗೋಲ್ಡ್ನ ಆಕರ್ಷಣೆ ಕಡಿಮೆ ಮಾಡಿ ETF ಮತ್ತು ಸಾರ್ವರಿನ್ ಗೋಲ್ಡ್ಸ್ ಕಡೆಗೆ ಇನ್ವೆಸ್ಟ್ ಮಾಡಿ ಅನ್ನುವಂತಹ ವಾದವನ್ನ ನೀವು ಹೇಗೆ ನೋಡ್ತೀರಿ? ಲಾಭ ಇದೆಯಾ ಅದರಿಂದ ಏನಾದರೂ, ಅಥವಾ ಹೂಡಿಕೆ ಸಂಸ್ಕೃತಿ ಬದಲಾಗತ್ತಾ? ಲಾಸ್ಟ್ ಕ್ವೆಶ್ಚನ್ ನಿಮಗೆ. SR ಕೇಶವ್ ಸರ್, ಅದಕ್ಕೆ ಮುಂಚೆ ಇನ್ನೇನು ಸರ್ಕಾರ ಮಾಡ್ಬೋದು ಅಂತ ಹೇಳ್ಬಿಡ್ತೀನಿ. 1 ಮಿನಿಟ್ ಇದೆ ಸರ್, 1 ಮಿನಿಟ್. ಅದಕ್ಕೆ ಮುಂಚೆ ಒಂದು ಸರ್ಕಾರ ಇನ್ನೇನು ಮಾಡ್ಬೋದು ಅಂತ ಹೇಳ್ತೀನಿ. ಒಂದು ತನಿಖಾ ಸಂಸ್ಥೆಗಳು ಇವಾಗ ಹೆಚ್ಚು ಜಾಗರೂಕರಾಗಿರ್ಬೇಕು ಸ್ಮಗ್ಲಿಂಗ್ ನಿಲ್ಸಕ್ಕೆ. ಮೂರನೇದು, ಈ ಡೈಮಂಡ್ಸ್ ಹಿಂಗೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಅದೇ ತರ ಗೋಲ್ಡ್ ನ ಎಕ್ಸ್ಪೋರ್ಟ್ ಕಡೆಗೆ ಗಮನ ಕೊಡುವಂಥದ್ದು. ಆಮೇಲೆ ಲೈಟ್ ವೆಯ್ಟ್ ಗೋಲ್ಡ್ಗಳಿಗೆ ಒಂದಷ್ಟು ಇನ್ಸೆಂಟಿವ್ಸ್ ಕೊಡುವಂಥದ್ದನ್ನ ಮಾಡ್ಬೋದು. ಈ ಎಕ್ಸ್ಚೇಂಜ್ ಗೋಲ್ಡ್ಗಳು ಕೂಡ ಇನ್ಸೆಂಟಿವ್ ಕೊಡಬೇಕು, ಶಾಪ್ ಅವರು ಕೊಡಬೇಕು, ಸರ್ಕಾರ ಕಡೆಯಿಂದನೂ ಬರಬೇಕು. ಮತ್ತೆ ಈ ಯಾವ್ದು ಗೌರ್ಮೆಂಟ್ ಈ ಸ್ಕೀಮ್ಸ್ ಮಾಡ್ತಾ ಇದ್ದಾರೆ, ಅನೇಕ ಅಂಗಡಿಗಳವರು ಸ್ಕೀಮ್ ಮಾಡ್ತಾರೆ, ನೀವು ಇವಾಗಿಂದ ತಿಂಗಳ ಕಟ್ಟಿ ಅಂತ. ಇವು ರಿಜಿಸ್ಟರ್ ಮಾಡಿ ಇದಕ್ಕೆ ಒಂದು ತನಿಖೆ ಇದರ RBI ಅಡಿಯಲ್ಲೋ ಬ್ಯಾಂಕ್ ಅಡಿಯಲ್ಲೋ ತಂದು ಇದನ್ನ ರೆಗ್ಯುಲರೈಸ್ ಮಾಡಿದ್ರೆ ಹೆಚ್ಚು ಜನ ಅದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸಣ್ಣ ಉಳಿತಾಯ ಅವರಿಗೆ ಬಂಗಾರ ತಗೊಳ್ಳಿಕ್ಕೂ ಮುಂದೆ ಅನುಕೂಲ ಮಾಡಿಕೊಡ್ಬೋದು. ಈ ತರ ಮಾಡಬಹುದು ಅಂತ ನನಗನ್ಸುತ್ತೆ. ಇನ್ನು ETF ಖಂಡಿತ ಓಕೆ, ಥ್ಯಾಂಕ್ ಯು. ರೈಟ್ ಸರ್, ರೈಟ್. ಸಮಯದ ಅಭಾವ. ಥ್ಯಾಂಕ್ ಯು ಸೋ ಮಚ್ ಸರ್. SR ಕೇಶವ್ ಸರ್, ಥ್ಯಾಂಕ್ ಯು ಸರ್ ಡಿಸ್ಕಷನಲ್ಲಿ ಭಾಗಿಯಾಗಿದ್ದಕ್ಕೆ. ಸೊ ವೀಕ್ಷಕರೇ, ಚಿನ್ನದ ಖರೀದಿಗೆ ಇದು ಒಳ್ಳೆ ಕಾಲ ಅಲ್ಲ, ದುರಿತ ಕಾಲ ಅನ್ನೋದು ಎಕ್ಸ್ಪರ್ಟ್ಸೇ ಹೇಳ್ತಾ ಇದ್ದಾರೆ. ಸೊ ಕಾದು ನೋಡೋದು ಬೆಟರು. ಇನ್ವೆಸ್ಟ್ ಮಾಡಿ ಕೈ ಸುಟ್ಕೊಳ್ಳೋದಕ್ಕಿಂತ ಇರುವಂತಹ ಹಣವನ್ನು ಬೇರೆ ಬೇರೆ ಹೂಡಿಕೆಗಳಲ್ಲಿ ಯೋಚನೆ ಮಾಡಿ, ಅವಶ್ಯಕತೆ ಇದ್ದವರು ಸ್ವಲ್ಪ ನಿಮ್ಮ ಅವಶ್ಯಕತೆಯನ್ನು ಮುಂದೂಡಿಸ್ಕೊಳ್ಳಿ. ಯಾಕಂದರೆ ಇದು ಅನಿವಾರ್ಯ ಏನಲ್ಲ, ಊಟದ ರೀತಿ ಏನಲ್ಲ ಚಿನ್ನ ಅನ್ನೋ ಅಭಿಪ್ರಾಯ ಒಟ್ಟಾರೆಯಾಗಿ ವ್ಯಕ್ತ ಆಯಿತು.